ಕೇಡಿ ಮೂವಿ ನೋಡಿದ್ರೆ ಚೆನ್ನಾಗೈತೆ. ಮತ್ತು ಫ್ಯಾಮಿಲಿಗೋಸ್ಕರ ಫ್ಯಾಮಿಲಿ ಸೇಫ್ಟಿ ಮಾಡ್ಕೋಸ್ಕರ ಯಾವ ಥರ ಮಾಡಿದ್ದಾರೆ ಚೆನ್ನಾಗಾಯಿತು. ಮತ್ತು ಸುದೀಪ್ ಬಂದಿದ್ದಾರೆ, ಸುದೀಪ್ ಅದ್ರೂ ಆ್ಯಕ್ಟ್ ಮಾಡಿದ್ದಾರೆ. ಸಂಜಯ್ ದತ್ತ ಒಂದು ಮಾತ್ರ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ವೇಟಿಂಗ್ ಮಾಡ್ತಿದ್ವಿ ಸರ್, ಆದಷ್ಟು ಬೇಗ ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಕಾಳಿದಾಸ ಬಂದಿದ್ದು ಸರ್ ಚೆನ್ನಾಗಿದೆ ಸರ್. ನಮ್ಮದು ತುಂಬ ಫ್ಯಾನ್ಸ್ಗಳಿಗೆ ತುಂಬ ಖುಷಿ ಕೊಟ್ಟಿದೆ. ಇಲ್ಲಿವರೆಗೂ ವೆಯ್ಟ್ ಮಾಡಿದ್ದಕ್ಕೆ ಕೇಳಿ ಚೆನ್ನಾಗಿದೆ. ಮದ್ದೂರಲ್ಲೆಲ್ಲ ಒಂದು ಮಟ್ಟಿಗೆ ಚೆನ್ನಾಗಿದೆ. ಮೂವಿ ಎಲ್ಲ ನೋಡೋಕೆ ಬಂದವ್ರೆ. ನಾವು ವೆಯ್ಟ್ ಮಾಡ್ತಾ ಇದೀವಿ. ಶೋಗೆ ಇನ್ನೂ ಬಂದಿಲ್ಲ. ಧ್ರುವ ಸರ್ಜ್ ಅವರು ಒಳಗಿದ್ದಾರೆ. ಸರ್ ಬಂದಿಟ್ಕೊಂಡು ನಾವು ಒಳಗಡೆ ಹೋಗ್ತೀವಿ. ಔಟ್ ಮೂವಿ ಹೆಂಗಿದೆ ಕೇಡಿ ಮೂವಿ ಫಸ್ಟ್ ಹೋಗಿ ನೋಡ್ದು. ಹೀರೋ ಎಂಟ್ರಿ ಮಾಸ್ ಆಗಿದೆ, ಫೈಟಿಂಗ್ ಎಲ್ಲ ಸಖತ್ತಾಗಿದೆ. ನಮ್ಮ ಪ್ರೇಮ್ ಸರ್ ಬರ್ದಿರೋ ಸಾಂಗ್ಗಳಂತೂ ಒಂದು ಹಿಟ್ಟು, ಆದ್ರೆ ಒಂದೇ ಒಂದು ಸಾಂಗ್ ಮಿಸ್. ಜೈ KD 2 ನೋಡಿದ್ರೆ ಗೊತ್ತಾಗೋದು. KD 2 ನೋಡಿದ್ರೆ ಗೊತ್ತಾಗೋದು. KD 2 ಮೂವಿಗೋಸ್ಕರ ಕಾಯ್ತಾ ಇದೀವಿ. ಜೈ ಧ್ರುವ ಬಸ್, ಜೈ ಪ್ರೇಮ್ ಸರ್ನ ಸಾಂಗ್ ಅಲ್ಲಿ ಯಾರು ಮೀಸಕ್ಕೆ ಆಗಲ್ಲ ಅಂತ ಸಾಂಗ್ಗಳು ಬರೆಯೋದು. ಆ ಸಾಂಗ್ಗಳು ಮಾತ್ರ ಮಾಸ್ ಆಗಿದೆ, ಸೂಪರ್ ಆಗಿದೆ. ಪ್ರೇಮ್ ಸರ್ಗೆ ಒಂದು ನಮ್ಮ ಕಡೆಯಿಂದ ಕೃತಜ್ಞತೆಗಳು. ಒಂದು ಜೋಡಿ ಎತ್ತು ಸಾಂಗ್ ಅಂತ ಬರ್ತಿದೆ, ಸೂಪರ್ ಆಗಿದೆ. ಎಲ್ಲರೂ KD ಚಿತ್ರನ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ ಅಷ್ಟೇ. ಆಲ್ ದ ಬೆಸ್ಟ್ KD ಚಿತ್ರಕ್ಕೆ ಅಷ್ಟೇ. ಸಿನಿಮಾ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಪ್ರೇಮ್ ಸರ್ ಸಕ್ಕತ್ತಾಗಿದೆ, ಫಿಲಮ್ ಚೆನ್ನಾಗಿದೆ. ಹೀರೋ ಎಂಟ್ರಿ ಸಕ್ಕತ್ತಾಗಿದೆ, ಚೆನ್ನಾಗಿ ಮಾಡವ್ರೆ. ರಮೇಶ್ ಸರ್ ಸಕ್ಕತ್ತಾಗಿ ಮಾಡವ್ರೆ. ನೆಕ್ಸ್ಟ್ ಸತಿ ನೋಡಿ ಮತ್ತೆ ನೋಡಕ್ ನಿಂತಿದೀವಿ, ಎಲ್ಲ ಎರಡನೇ ಸತಿ ನೋಡಕ್ ನಿಂತಿದೀವಿ. ಜೈ ಧ್ರುವಣ, ಜೈ ಡಿ ಬಾಸ್. ಮೂವಿ ಅಂತೂ ಮಸ್ತ್ ಬ್ರೋ. ಅಣ್ಣ ತಮ್ಮದಿ ಬಾಂಧವ್ಯ ಅಂತೂ ಮಸ್ತಾಗಿ ಕೊಟ್ಟಿದ್ದಾರೆ. ಈ ತರ ಧ್ರುವ ಸರ್ಜಾ ಈ ತರ ಮೂವಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಭಾಗ 2ಗೋಸ್ಕರ ಇಡೀ ಕರ್ನಾಟಕ ಜನತೆನ ವೇಟ್ ಮಾಡ್ತಾರೆ. ಅದ್ರಲ್ಲಿ ಮದ್ದೂರು ಜನತೆ ಅಂತ ಇನ್ನೂ ತುಂಬಾ ವೇಟ್ ಮಾಡ್ತಾರೆ. ಜೈ ಧ್ರುವಣ. ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲ ಆಡಿಯನ್ಸ್ ಎಲ್ಲ ನೋಡ್ಬೇಕು. ಎಲ್ಲ ಚೆನ್ನಾಗಿದೆ. ಎಲ್ಲ ತರ ಮಾಡಿದ್ದಾರೆ ಮೂವಿ. ಎಲ್ಲ ತರ ಇದೆ, ಚೆನ್ನಾಗಿದೆ.